ವಿಠಲ ಪಾಂಡುರಂಗ ವಿಠಲ ಅಯ್ಯೋ ಪಾಪ. ಜಾಜಿ, ನಾನ್ ಲವ್ ಸ್ಟೋರಿ ಕೇಳಕ್ಕೆ ನೀನ್ ರೆಡಿ ಇದೆಯಾ? ನಾನೇ ಏನು, ನಮ್ಮ ಮನೆಯವರೆಲ್ಲ ರೆಡಿ ಇದ್ದಾರೆ. ಈ ಪ್ರೀತಿ ಕಥೆನಲ್ಲಿ ಸ್ವಲ್ಪ ಗೋಳು ಮಿಕ್ಸ್ ಆಗಿರುತ್ತೆ, ಕೇಳೋದಕ್ಕೆ ಮಜ್ವಾಗಿರುತ್ತೆ. ಜಜಕ್ಕೆ ಇವ್ರು ಯಾರು ಅಂತ ನೀವು ಹೇಳಲೇ ಇಲ್ಲ. ಇವಳು ನನ್ನ ಫ್ರೆಂಡ್ ರಕ್ಷಿತಾ ಅಂತ. ರಕ್ಷಿತಾ ಅವರು ಪ್ರೇಮ ಕಥೆ ಹೇಳಕ್ ಬಂದಿದ್ದಾರ? ಜಜಕ್ಕೆ ಅಯ್ಯಂ ವಿಠಲ್ ಮೂರ್ತಿ ಎಮ್ಮಿ ಗಂಡುಗಳು ಎಂಸದ ಏಕೈಕ ಮನೆಯಲ್ಲಿ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಜಾಜಕ್ಕೆ ನಾನು ಈ ಮನೆ ಮಗಳು ಪಲ್ಲು ಅಂತ ಹೇಳ್ಬಿಡಿ. ಈಗೇನು ಇವಳು ಕತೆ ಹೇಳೋದಕ್ಕೆ ಬಿಡ್ತೀರಾ ಇಲ್ಲ ಇನ್ನೂ ಏನಾದ್ರು ತಕರಾರು ತೆಗಿತೀರಾ? ಕಂಟಿನ್ಯೂ ನೀನ್ ಹೇಳ. ನಾನು ಚಂದನ್ ಅನ್ನೋ ಹುಡುಗನ ತುಂಬಾ ಪ್ರೀತಿ ಮಾಡ್ತಾ ಇದ್ದೆ. ಆದ್ರೆ ನಾನು ಅವನನ್ನ ಮದ್ವೆ ಆಗಕ್ಕೆ ತುಂಬಾ ವಿಘ್ನಗಳಿದೆ. ಆದ್ರೆ ನಮ್ಮನೆಯಲ್ಲಿ ಉಲ್ಟಾ, ಮದ್ವೆ ಆಗಿದ್ರು ಗಂಡನ್ಗೆ ಪ್ರೀತಿ ತೋರ್ಸೋದಕ್ಕೆ ಜಾಜಿಯವ್ರಿಗೆ ಟೈಮೇ ಇಲ್ಲ ಅಂತೀನಿ. ಚಂಪಾ, ಈಗ ನಾವು ಡೀಲ್ ಮಾಡ್ತಾ ಇರೋದು ರಕ್ಷಿತಾ ಕೇಸು ಅಲ್ಲ. ಗಂಡನ್ನ ಪ್ರೀತಿ ಮಾಡೋ ಕ್ಲಾಸಸ್ ಎಲ್ಲಾದ್ರೂ ಇದ್ರೆ ನಿಮ್ ಫ್ರೆಂಡ್ ನಿಮ್ಮನ್ನ ಕರ್ಕೊಂಡೋಗಿ ಸೇರಿಸಬಹುದಲ್ಲ ಅಂತ ಹಾಗೆ ಹೇಳ್ದೆ ಅಷ್ಟೇ. ಈ ಪ್ರೀತಿಯಲ್ಲಿ ಎಷ್ಟು ಥ್ರಿಲ್ ಇರುತ್ತೆ ಗೊತ್ತಾ, ಎಷ್ಟು ಮಜಾ ಇರುತ್ತೆ ಗೊತ್ತಾ. ನನಗಾದ್ರೂ ಅಲ್ಪ ಸ್ವಲ್ಪ ಗೊತ್ತು, ಆದ್ರೆ ಜಾಜಿಯವ್ರಿಗೆ ಅದ್ರ ಅನುಭವನೇ ಆಗಿಲ್ಲ. ಏ ಚಂಪಾ, ಸ್ವಲ್ಪ ಸುಮ್ನಿರೆ. ಹೀಗೆಲ್ಲ ಮಾತಾಡಿದ್ರೆ ಇಲ್ದಿರೋ ಅನುಮಾನಗಳೆಲ್ಲ ಹುಟ್ಕೊಳ್ಳುತ್ತೆ. ಅಭಿ, ರಕ್ಷಿತಾ ಲವ್ ಸ್ಟೋರಿ ತುಂಬಾ ಹೋಪ್ಲೆಸ್ ಆಗಿದೆ. ಆ ಕತೆ ಕೇಳುವಾ? ಸರಿ ಬಿಡಿ, ಅದನ್ನ ಬಿಟ್ಟು ಬೇರೆ ಕೆಲಸ ಏನಿದೆ? ಜಾಜಿ ಅವರೇ, ನನಗೆ ಪ್ರೇಮ ಕಥೆಗಳು ಅಂದ್ರೆ ತುಂಬಾ ಇಷ್ಟ. ನಿಮ್ಮ ಫ್ರೆಂಡ್ಗೆ ಮದ್ವೆ ಆಗಿದ್ಯಾ? ಏ ಅಯೋಗ್ಯ, ಮನೆಗ್ ಬಂದಿರೋ ಹುಡುಗಿರ ಹತ್ರ ಮದ್ವೆ ಆಗಿದ್ಯಾ ಅಂತ ಕೇಳ್ತಾ ಇದ್ರೆ ಎರಡು ಬಿಟ್ಟು ಬಾಯಲ್ಲಿ ಇರೋ ಹಲ್ಗಳನ್ನ ಉದುರಿಸ್ಬಿಡ್ತಾರೆ. ಕೇಳೋದು ತಪ್ಪೇನಾ? ಮದುವೆ ಆಗಿದ್ರೆ ಆಗಿದೆ ಅಂತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತಾರೆ. ಕಲ್ಲು ಹೊಡೆದ್ರೆ ತಾನೇ ಮಾವಿನಕಾಯಿ ಉದುರೋದು. ಲೋಕದ್ದು ಸೀಸನ್ ಇರ್ಬೇಕಾರೆ ಎಲ್ಲಾ ಮಾವಿನಕಾಯಿನ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಣೋ. ಈಗ ಬೋರ್ಡ್ ಮರಕ್ಕೆ ನಿಂಗೆ ಎಷ್ಟೇ ಕಲ್ಲು ಹೊಡೆದ್ರು ಏನೂ ಉದುರಲ್ಲ. ಹತ್ತು ಬಿಟ್ಲಾ, ಸ್ವಲ್ಪ ಸುಮ್ಮನೆ ಇರ್ತೀರಾ? ರಕ್ಷಿತಾ, ನೀನ್ ಸ್ಟೋರಿ ಕಂಟಿನ್ಯೂ ಮಾಡಿ. ನಾನು ಒಬ್ಬ ಹುಡುಗನ ಪ್ರೀತಿ ಮಾಡ್ತಾ ಇದ್ದೆ. ಅವನ ಹೆಸರು ಚಂದನ್ ಅಂತ. ನಮ್ಮಿಬ್ಬರ ಮಧ್ಯೆ ಹೇಗ್ ಪ್ರೀತಿ ಶುರುವಾಯ್ತು ಅಂತಾನೆ ಗೊತ್ತಿಲ್ಲ. ಮುಂದಿನ ಏನಾಯ್ತು ಗೊತ್ತಾ? ಏನಾಯ್ತು? ಎಲ್ಲ ಅಲ್ಲಿ ನೋಡಿ. ಮೇಡಮ್, ಒಂದ್ ನಿಮಿಷ ಹಾಗೇರಿ, ಅಲ್ಲಾಡ್ಬೇಡಿ. ಒಂದು ನಿಮಿಷ ಲೇಟ್ ಆಗಿದ್ರು ಆ ಹಾವು ಕಚ್ಚಿ ನೀವು ಸತ್ತು ಹೋಗ್ತಾ ಇದ್ರಿ. ತುಂಬಾ ಥ್ಯಾಂಕ್ಸ್ ರೀ, ದೇವ್ರಾಗ್ ಬಂದು ನೀವ್ ನನ್ ಕಾಪಾಡಿದ್ರಿ. ಸುಂದರವಾಗಿರೋ ಹುಡುಗಿರು ಸುಮ್ನೆ ಸಾಯ್ಬಾರ್ದು. ದೇವ್ರು ನಿಮ್ಮನ್ನ ಕಳ್ಸಿರೋದು ಯಾಕೆ ಹೇಳಿ? ಯಾರನ್ನಾರು ಮದುವೆ ಆಗಿ ಭೂಲೋಕನ ಉದ್ಧಾರ ಮಾಡಕ್ಕೆ ಅಂತ. ನನ್ಗೆ ಹಾವು ಅಂದ್ರೆ ತುಂಬಾ ಭಯ ಆಗತ್ತೆ. ಅಬ್ಬಬ್ಬಬ್ಬಬ್ಬ, ನೀವು ಹೆದರ್ಕೊಂಡಾಗ ಎಷ್ಟು ಸುಂದರವಾಗಿ ಕಾಣ್ತೀರಾ ಗೊತ್ತಾ? ನೀವು ಅಷ್ಟೇ, ಎಷ್ಟು ಧೈರ್ಯದಿಂದ ಹಾವ್ನ ತಿರುಗಿಸಿ ಬೇರೆ ಎಸ್ಬಿಟ್ರಿ. ನಿಮ್ ಕಾಲಿಗೆ ಏನು ಆಗ್ಲಿಲ್ಲ ತಾನೆ? ಇಲ್ಲ ರೀ, ಏನೂ ಆಗಿಲ್ಲ. ನಾನ್ ಹಾವ್ನ ತುಳಿಲೇ ಇಲ್ವಲ್ಲ. ಓಹ್, ನಿಮ್ ಹೆಸರೇನು? ನನ್ನ ಹೆಸರು ರಕ್ಷಿತಾ ಅಂತ. ಸುಂಟ್ರಗಾಲಿ ರಕ್ಷಿತಾನಾ? ಬಿರುಗಾಳಿ ರಕ್ಷಿತಾ. ನಾನು ಎಷ್ಟೋ ಜನ ಹುಡುಗಿರ್ನ ನೋಡಿದ್ದೀನಿ, ಆದ್ರೆ ನಿಮ್ಮಂತ ಸುಂದರವಾಗಿರೋ ಹುಡುಗಿನ ನಾನು ನೋಡೇ ಇಲ್ಲ. ಕೇರ್ಫುಲ್. ನಿಮ್ಮ ಸೌಂದರ್ಯಕ್ಕೆ ನನ್ನ ಕೋಟಿ ಸಲಾಮುಗಳು. ನಾನು ಚಂದನ್, ನೆನಪಿರಲಿ. ಹಾಗಿದ್ಮೇಲೆ ಚಂದನ್ ನಿಮ್ಗೆ ತುಂಬಾ ಇಷ್ಟ ಆಗಿರ್ಬೇಕು. ತುಂಬಾನೇ ಇಷ್ಟ ಆದ್ರು. ಇಷ್ಟಕ್ಕೆ ಪ್ರೀತಿ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ವಲ್ಲ. ಬರೀ ಹಾವು ಸೀನಿದ್ರೆ ಪ್ರೀತಿ ಹುಟ್ಟಲ್ಲ, ಅಕ್ಕಪಕ್ಕ ಮಸಾಲೆ ಸೀನು ಇರ್ಬೇಕು. ಇರುತ್ತೆ ಯಜಮಾನ್ರೆ, ಪಾಪ ಹೇಳ್ಕೊಡೋದಕ್ಕೆ ಸಂಕೋಚ ಪಟ್ಕೋತಿದ್ದಾರೆ ಅನ್ಸುತ್ತೆ. ಹೇಳಿ ಪರವಾಗಿಲ್ಲ, ಹೇಳೋದಕ್ ನಾವೇ ರೆಡಿ ಆಗಿದ್ದೀವಿ. ಹೇಳೋದಕ್ ನಿಮ್ಗೇನ್ರಿ ದಾಡಿ? ಈಟಿಯಲ್ಲಿ ಕೊಲ್ಲೋ ಖಾರನೂ ಇರುತ್ತೆ, ಕುಣಿಯೋ ಬೆಲ್ಲನೂ ಇರುತ್ತೆ. ಪಾಪ ನಮ್ಮ ಯಜಮಾನ್ರು ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಬರ್ಗೆಟ್ ಹೋಗ್ಬಿಟ್ಟಿದ್ದಾರೆ. ಅಡ್ಗೆ ಮನೆಗೆ ಬಂದು ಕೆನೆ ಕಾಫಿ ಕುಡಿಯೋದೇ ಪ್ರೀತಿ ಅನ್ಕೊಂಡ್ಬಿಟ್ಟಿದ್ದಾರೆ. ಬೆಡ್ರೂಮ್ ನಲ್ಲಿ ಬೆಡ್ ಲೈಟ್ ಯಾಕಿರುತ್ತೆ ಅನ್ನೋದೇ ಗೊತ್ತಿಲ್ಲ. ಮೆಟ್ಲಿ ಕೆಳಗಡೆ ಚಾಪೆ ಹಾಸ್ಕೊಂಡು ಮಲ್ಕೊಂಡು ಇಡೀ ಯೌವನನೆಲ್ಲ ಸವಿಸ್ತಾ ಇದ್ದಾರೆ. ಚಂಪಾ, ದಿಸ್ ಇಸ್ ಟೂ ಮಚ್. ಸಾಕು ಸುಮ್ನೆ ರೀ, ನಿಮ್ಮ ಅಚ್ಚು ಲಾಂಗು ಎಲ್ಲ ನನ್ನ ಹತ್ರ ನಡೆಯಲ್ಲ. ಬೆಡ್ರೂಮ್ ನಲ್ಲಿ ಡಬಲ್ ಬೆಡ್ ಹಾಕ್ಸಿರೋದು ಯಾಕೆ ಅಂತ ನಿಮ್ಗೆ ಗೊತ್ತಿದ್ಯೇನ್ರಿ? ಲೇ ಚಂಪಾ, ಸಾಕು ಸುಮ್ನಿರೆ. ಒಂದವ್ರ ಮುಂದೆ ಎಷ್ಟು ಅಂತ ಮಾನ ತೆಗಿತೀಯ? ಪಾಪ ಜಾಜಿ ಅವ್ರಿಗೂ ಬೇಜಾರಾಗಲ್ವಾ? ಈಗ ನಮ್ ಮುಂದೆ ಇರೋದು ರಕ್ಷಿತಾ ಅವ್ರ ಕತೆ. ರಕ್ಷಿತಾ ಅವ್ರೆ, ನೀವು ಕತೆ ಮುಂದುವರಿಸಿ. ಇನ್ನೊಂದ್ ದಿನ ಏನಾಯ್ತು ಗೊತ್ತಾ? ಏನಾಯ್ತು? ಎಲ್ಲ ಅಲ್ಲಿ ನೋಡಿ. ಗೊತ್ತು, ಚಂದನ್. ಹೇಗೆ? ನೀವು ಸಾರಿ ನಾನೇ ಅಂತ ಹೇಗೆ ಗೊತ್ತಾಯ್ತು? ನೀವು ಅವತ್ ಹಾಕೊಂಡಿದ್ದ ಪರ್ಫ್ಯೂಮು ಇವತ್ ಹಾಕೊಂಡಿರೋ ಪರ್ಫ್ಯೂಮು ಎರಡು ಒಂದೇ. ನಿಮ್
ಮೂಗು ಎಷ್ಟು ಸೂಕ್ಷ್ಮ. ನೀವು ಯಾವತ್ ನನ್ನ ಹಾವಿಂದ ಸೇವ್ ಮಾಡಿದ್ರೋ ಅವತ್ತಿಂದ ನನ್ನ ಮನಸ್ಸಿಗೆ ತುಂಬಾ ನೀವೇ ತುಂಬ್ಕೊಂಡ್ಬಿಟ್ಟಿದ್ದೀರಾ. ರಕ್ಷಿತಾ, ನಿನ್ನಂತ ಒಳ್ಳೆ ಹುಡುಗಿ ಸಿಕ್ಕಿದ್ದು ನನ್ ಪುಣ್ಯ. ಆ ಹಾವಿಗೆ ಥ್ಯಾಂಕ್ಸ್ ಹೇಳ್ಬೇಕ್ರಿ. ಆ ಹಾವೇನಾದ್ರೂ ಸಿಕ್ಕಿದ್ರೆ ಒಂದು ಮೊಟ್ಟೆ ಕೊಟ್ಟು 1 ಲೀಟರ್ ಹಾಲು ಕುಡಿಸ್ಬೇಕು ಅಂತ ಇದ್ದೀನಿ. ಬೇಡ ಬೇಡ, ನೀನ್ ಹಾವಿನ ಸುದ್ದಿಗೆ ಮಾತ್ರ ಹೋಗ್ಬೇಡ ಚಂದನ್. ರಕ್ಷಿತಾ, ನಿನಗೆ ಗೊತ್ತಾ, ಈ ನವ್ಯ ಕಥೆಗಳಲ್ಲಿ ಹಾವು ಕಾಮದ ಸಂಕೇತ. ಅಂದ್ರೆ ನಮ್ ಜೀವನದಲ್ಲೂ ಹಾಗೆ ಆಗಿರ್ಬೋದಾ? ಯಾರು ಗೊತ್ತು? ಚಂದನ್, ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲನಾದ್ರೂ ಬಂದು ನನ್ನನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು. ಆ ಹಾವ ನೀವು ಆಫೀಸಲ್ಲಿ ತುಂಬಾ ಕೆಲಸ ಇರುತ್ತೆ. ಏನು ಹೀಗ್ ಬಂದು ಆಗೋಗ್ಬಿಡ್ತೀರಾ? ನಾನಿಲ್ಲಿ ಅಟೆಂಡೆನ್ಸ್ ಹಾಕಕ್ಕೆ ಬಂದಿರೋದು. ಎಲ್ಲ ಹಾಕಿದ್ರಿ? ಕೈ ಕೊಡು. ಚಂದನ್ ಬರ್ಲಾ? ನೀನು ನಮ್ ಸಿದ್ದೇಶಪ್ಪನ ಮಗಳಲ್ವಾ? ನೀವು? ನಾನು ಶೇಖರಪ್ಪ ಅಂತ. ನಿಮ್ಮ ಅಪ್ಪನಿಗೆ ಚೆನ್ನಾಗ್ ಗೊತ್ತು. ನಿನ್ನ ಹೆಸರು ಕುಕ್ಷಿತಾನೋ ಭಕ್ಷಿತಾನೋ ಅಂತ ಅಲ್ವಾ? ಅಲ್ಲ, ರಕ್ಷಿತಾ. ಶೀತ ಇದೆ ಅಂತ ಹೇಳಿದ್ದ, ರಕ್ಷಿತಾ ಅಂತ ಗೊತ್ತಾಗಿದ್ದು ಇವತ್ತೇ. ಆ ಹುಡುಗ ನಿನಗೆ ಗೊತ್ತಾ? ಚಂದನ್, ನಮ್ ಚಂದ್ರಕಾಂತನ ಮಗ. ಹುಡುಗ ಹೇಗೆ ಅಂಕಲ್? ಒಳ್ಳೆಯವನಾ? ನೀನೇ ನೋಡುದಿಲ್ಲಮ್ಮ. ಅವ್ನು ನಿನ್ನ ಹತ್ರ ಇರುವಾಗ ಚಿಕ್ಕಮಗಳೂರಿನ ಕಾಫಿ ಕುಡ್ದಿದ್ದ ತರ ಇರುತ್ತೆ. ಅಂದ್ರೆ ಹುಡುಗನ್ ಸ್ವಭಾವನಾ? ಹುಡುಗ ತುಂಬಾ ಒಳ್ಳೆಯವನಮ್ಮ. ಈಗಾಗಲೇ 1-2-3 ಹುಡುಗಿಯರು ನಾನು ನೋಡಿದಾನ ಅಷ್ಟೇ. ಯಾಕೋ ಕಟ್ಕೊಂಡ್ಲಿಲ್ಲ ನೋಡು. ಹುಡುಗನ ಮಾತ್ರ ತೆಗೆದು ಹಾಕೋ ಹಾಗೆ ಇಲ್ಲ. ನೀನು ಹೂನು ನಿಮ್ಮ ಅಪ್ಪನ ಹತ್ರ ಹೋಗಿ ಮಾತಾಡ್ತೀನಿ. ಬೇಡ ಬೇಡ ಅಂಕಲ್, ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡಿ. ನಮ್ಮ ಅಪ್ಪನ ಮೂಡ್ ನೋಡ್ಕೊಂಡು ನಾನೇ ಮಾತಾಡ್ತೀನಿ. ಒಟ್ನಲ್ಲಿ ಹುಡುಗ ತುಂಬಾ ಒಳ್ಳೆಯವನು ಅಂದ್ರಲ್ಲ, ಅಷ್ಟು ಸಾಕು. ನೋಡಮ್ಮ, ಈಗಿನ ಕಾಲದಲ್ಲಿ ಇಂಥ ಹುಡುಗರು ಸಿಗೋದೇ ಕಷ್ಟ. ಈ ಟೈಮ್ ಪಾಸ್ಗೆ ಪಟಾಯಿಸೋದು, ಚೌಲಿಗೆ ಲೈ ನೋಡಿಯೋದು ಅಂತ ಹುಡುಗರು ಈಗಿನ ಕಾಲದಲ್ಲಿ ಜಾಸ್ತಿ. ಆದ್ರೆ ನಮ್ ಚಂದನ್ನು ಅಂತೂ ನಲ್ಲಮ್ಮ. ಚಂದನ್, ಲಾಸ್ಟ್ ವೀಕ್ ಇಂದ ನಮ್ಮನೇಲಿ ಪ್ರೆಷರ್ ಜಾಸ್ತಿ ಆಗಿದೆ. ಬೇರೆ ಬೇರೆ ಕಡೆಯಿಂದ ಪ್ರಪೋಸಲ್ ಬೇರೆ ಬರ್ತಾ ಇದೆ. ನಾನು ತಲೆ ಬಗ್ಗಿಸ್ಕೊಂಡು ವಧು ಪರೀಕ್ಷೆಗೆ ಒಪ್ಕೊಳ್ಳೇಬೇಕಾಗುತ್ತೆ. ನೀನು ಆದಷ್ಟು ಬೇಗ ಒಂದು ನಿರ್ಧಾರ ತಗೋ. ನನ್ಗದೆಲ್ಲ ಗೊತ್ತಿಲ್ಲ. ನಾಳೆ ಪಾರ್ಕಲ್ಲಿ ಸಿಗು. ಬಾಯ್. ಪರವಾಗಿಲ್ಲ, ಒಂದು ಆಂಗಲ್ ಅಲ್ಲಿ ಕತೆ ಚೆನ್ನಾಗೇ ಇದೆ. ಇವ್ರೆ ಈ ಟೈಮ್ ಕರೆಕ್ಟ್ ಆಗಿ ಇಂಟರ್ವಲ್ಗೆ ಅಂತ ಬ್ರೇಕ್ ಬಿಡ್ತಾರ? ಅವಳಿ ಅಂದ್ರೆ ಕತೆ ಟ್ವಿಸ್ಟ್ ಇದ್ದಾಗ ಬ್ರೇಕ್ ಸಿಗಲ್ಲ. ಇಂಟರ್ವಲ್ ಇನ್ನು ಸ್ವಲ್ಪ ಲೇಟ್ ಇದೆ ಅನ್ಸುತ್ತೆ. ಏನು ಯಜಮಾನ್ರೆ, ಮುಂದೆ ಏನಾಗಿರ್ಬೋದು ಅಂತ ಗೆಸ್ ಮಾಡ್ಬೋದಾ? ಆಗದೆ ಏನೇ, ರಕ್ಷಿತ ಇಲ್ಲಿ ಕಾಯ್ತಾ ಇರ್ತಾನೆ. ಚಂದನ್ ಬರ್ಲೇ ಇಲ್ಲ. ರಸ್ತೆಯಲ್ಲಿ ಚಂದನ್ ಬರ್ತಾ ಇರ್ತಾನೆ. ನಾಗರಾವ ಅಲ್ಲ, ಕಾಳಿಂಗ ಸರ್ಪ. ಕಾಳಿಂಗ ಸರ್ಪ ಬುಸ್ಸನ್ನಲ್ವೇ? ಬುಸ್ ಅಂತೂ ಏನಿವಾಗ ಮುಂದುವರ್ಸಿ. ಒಂದು ಕಚ್ಚು ಬಿಡ್ತು ಚಂದನ್ನ. ರಕ್ಷಿತಾ ಅಂತ ಕಿರ್ಚ್ಕೊಳ್ತಾನೆ. ಯಾರು? ಚಂದನ್. ಆ ಕೂಗನ್ನು ಕೇಳಿದ ರಕ್ಷಿತಾ ಮನೆಗೆ ಹೊಡೋಗ್ಬಿಟ್ಲಾ? ಇಲ್ಲ ಕಣೆ, ಓಡಿ ಬರ್ತಾಳೆ. ಎಲ್ಲಿಗೆ? ನಿನ್ನ ಅಜ್ಜಿ ಊರಿಗೆ. ಚಂದನ್ ಹತ್ರ ಕಣೆ. ನೀವ್ ಈ ತರ ಕೆಟ್ಟ ಮಾತೆಲ್ಲ ಆಡ್ಬೇಡಿ ಅಂಕಲ್. ಚಂದನ್ನು 100 ವರ್ಷ ಬದುಕ್ಲಿ ಅಂತ ನನ್ನ ದೇವ್ರ ಹತ್ರ ದಿನಾ ಪ್ರಾರ್ಥನೆ ಮಾಡ್ತೀನಿ. ಬೇಕಿದ್ರೆ ನನ್ನ ಆಯಸ್ಸನ್ನು ಅವನ್ಗೆ ದಾರೆ ಎರಿತೀನಿ. ಹಾಗಲ್ಲಮ್ಮ, ಟೆನ್ಷನ್ ಕ್ರಿಯೇಟ್ ಮಾಡೋಕೆ ಸೀನ್ ಹೀಗಿರ್ಬೇಕು ಅಂತ ಹೇಳಿದ್ದು. ನೀವು ಏನೇನೋ ಹೇಳ್ಬೇಡಿ, ನಾನೇ ಕತೆ ಹೇಳ್ತೀನಿ. ನಾನ್ ಹೇಳ್ದಾಗೆ ಟರ್ನ್ ತಗೋತು ತಾನೆ? ಹೌದು, ನನ್ ಕತೆನೂ ಇನ್ನೊಂದ್ ತರ ಟರ್ನ್ ತಗೋತು. ಎಲ್ಲ ಅಲ್ಲಿ ನೋಡಿ. ಚಂದನ್, ಮನೇಲಿ ಮದ್ವೆ ವಿಷಯ ಮಾತಾಡಿದ್ಯಾ? ಏನಂದ್ರು? ನಾನ್ ಚಂದನ್ ಅಲ್ಲ, ಚೇತನು. ಬಿಡ್ರಿ ಕೈನಾ. ಯಾರ ಹತ್ರ ತಮಾಷೆ ಮಾಡ್ತಿದ್ಯಾ? ನಾನ್ ಚಂದನ್ ಅಲ್ಲ, ಚೇತನು. ನಾವಿಬ್ರು ಅವಳಿ ಜವಳಿ. ನಿಜವಾಗ್ಲೂ ಹೇಳ್ತಾ ಇದ್ಯಾ? ಹೌದು. ಏನು ನನ್ ತಮ್ಮನ್ ಬಾಳ್ ಹಾಳ್ ಮಾಡಕ್ಕೆ ಹುಟ್ಟಿದ್ಯಾ ನೀನು? ಈ ಹುಡುಗಿರೆಲ್ಲ ಬರೀ ಮೋಸಗಾರ್ರೆ. ಇವ್ರು ನಂಬಿದ್ ಯಾರು ಉದ್ಧಾರ ಆಗಿಲ್ಲ. ಈ ಪ್ರಪಂಚದಲ್ಲಿ ಆಗಿರೋ ದೊಡ್ಡ ದೊಡ್ಡ ಯುದ್ಧ ಎಲ್ಲ ಹುಡುಗಿರಿಂದಾನೇ ಆಗಿರೋದು. ದ್ರೌಪದಿ ನಕ್ಕದ್ಲು, ಮಹಾಭಾರತ ಆಯ್ತು. ಹೆಲನ್ ನಕ್ಕದ್ಲು, ಟ್ರಾಯ್ ದೇಶ ನಿರ್ನಾಮ ಆಯ್ತು. ಯಾವ್ದೋ 2 ಎಕ್ಸಾಂಪಲ್ ಕೊಟ್ಬಿಟ್ಟು ನನ್ನನ್ನೇ ಬೈತೀರಾ? ಇನ್ಮೇಲೆ ನನ್ ತಮ್ಮ ಚಂದನ್ ಸುದ್ದಿಗೆ ಏನಾರು ಬಂದ್ರೆ ನಿನ್ ಕೈ ಬೇಳನ್ನ ಕಚ್ಚ ಕಚ್ಚ ಅಂತ ಕತ್ತರಿಸ್ಬಿಡ್ತೀನಿ. ನೋಡೋ, ಚೂರಿ ಎಲ್ಲಾರ ಹತ್ರನೂ ಇರುತ್ತೆ. ರಕ್ಷಿತಾ ನಮ್ಮ ಹುಡುಗಿ. ಇವಳು ತಂಟೆಗೆ ಏನಾರು ಬಂದ್ರೆ ನಿನ್ನ ಸುಮ್ನೆ ಬಿಡಲ್ಲ ನಾನು. ಶೇಖರಪ್ಪ, ನಮ್ ಕುಟುಂಬದ ಬಗ್ಗೆ ಗೊತ್ತಿದ್ರು ನನ್ ತಮ್ಮನ ಮೇಲೆ ಈ ಹುಡುಗಿನ ಚೂ ಬಿಡ್ತಾ ಇದ್ದೀರಲ್ಲ, ನೀವ್ ಮಾಡ್ತಿರೋದ್ ಸರಿನಾ? ಚೇತನ್, ಇವಳಿಗೆ ನೀವಿಬ್ರು ಅವಳಿ ಜವಳಿ ಅಂತ ಗೊತ್ತಿರ್ಲಿಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ, ಈ ಹುಡುಗಿರಲ್ಲ ಮೋಸಗಾರರು. ನಮ್ ಕುಟುಂಬಕ್ಕೆ ಯಾವ ಹುಡುಗಿನೂ ಬರೋ ಹಾಗಿಲ್ಲ. ಇನ್ನೊಂದ್ಸತಿ ನನ್ ತಮ್ಮನ ಜೊತೆ ಪಾರ್ಕು ಗೀರ್ಕು ಓಡಾಡೋದನ್ನ ನಾನೇನಾರು ನೋಡ್ದೆ, ನಿನ್ನ ಅಡ್ಡಡ್ಡ ಕಚ್ಚ ಕಚ್ಚ ಅಂತ ಕತ್ತರಿಸ್ಬಿಡ್ತೀನಿ. ಇವಾಗ ಈ ಶೇಖರಪ್ಪ ಬಂದಿದ್ದಕ್ಕೆ ನಿನ್ ಪ್ರಾಣ ಉಳಿತು.
ಇವಾಗ ಏನ್ ಮಾಡೋದು? ಚಂದನ್ ಹತ್ರ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಮ್ಮ. ನಿಮ್ ಬ್ರದರ್ ಬಂದು ತೊಂದರೆ ಕೊಡ್ತಾ ಇದ್ದಾನೆ ಅಂತಾನೆ ಹೇಳು, ಇಲ್ದಿದ್ರೆ ನಿನ್ ಮದ್ವೆನೇ ಆಗಲ್ಲ. ಶುರು ಮಾಡ್ತಾ ಮೇಲೆ ಇಲ್ಲಿಗೆ ಇಂಟರ್ವ್ಯೂಲ್ ಅಂತ ಆಯ್ತು. ಚಂಪಾ ಕಾಫಿ ಟೀ ಕಳ್ಳಕಾಯಿ ಬೀಜ ಏನಿಲ್ವೇನೆ? ನೀನು ಕತೆ ಕೇಳ್ತಾ ಇರೋದು ಮನೆಯಲ್ಲಿ, ಸಿನಿಮಾ ಟೆಂಟಲ್ ಅಲ್ಲ. ಅಲ್ಲ, ಕತೆ ಕಳವಾಗ ಕಳ್ಳಕಾಯಿ ಬೀಜ ತಿಂತಾದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿ. ಸಾಕು ಸುಮ್ನೆ ಇರೋ. ಪಾಪ ಗೊಳ ಅಂತ ಆಯ್ತಾ ಇದ್ದಾಳೆ, ಕಡ್ಲೆಕಾಯಿ ತಿನ್ಕೊಂಡು ಕತೆ ಕೇಳ್ತಾನಂತ. ರಕ್ಷಿತಾ, ಯು ಡೋಂಟ್ ವರಿ, ನನ್ನ ಹಬಿನ ಕಳಿಸಿ ಆ ಚಂದನ ಇಲ್ಲಿ ಕಳಿಸ್ತೀನಿ. ಹಾಯ್ ಚಂದನ್, ಪಾರ್ಕ್ ಅಲ್ಲಿ ನಿಮ್ ಅಣ್ಣ ಸಿಕ್ಕಿದ್ದ. ನಾನು ನೀನು ಅನ್ಕೊಂಡು ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಅವ್ನ ಮನೆ ನಾನು ಕೂಗಾಡ್ತಾ ಇದ್ದಿದ್ದು. ಏನಂತ ಕೂಗಾಡ್ತಿದ್ದ? ನಾನು ಮದುವೆ ಮಾತು ಎತ್ತದಾಗ ಈ ಮನೆಗೆ ಯಾವ ಹುಡುಗಿರು ಬರಬಾರ್ದು, ನಾವು ಸಾಯೋವರೆಗೂ ಬ್ರಹ್ಮಚಾರಿಗಳಾಗೆ ಇರ್ತೀವಿ ಅಂತ ಇದ್ದ. ಓ ಮೈ ಗಾಡ್, ಏನಾಗಿದೆ ಅವನ್ಗೆ ಅಂತ ಗೊತ್ತಿಲ್ಲ. ಹುಡುಗಿರಿನ್ ಕಂಡ್ರೆ ಉರ್ದು ಬೀಳ್ತಾನೆ. ತಾನು ಮದುವೆ ಆಗಲ್ಲ, ನನ್ನನ್ನು ಮದುವೆ ಆಗಕ್ ಬಿಡಲ್ಲ. ನೀವ್ ಹೇಳೋ ಪ್ರಕಾರ ಈ ಚಂದನ್ ಒಳ್ಳೆಯವನು, ಚೇತನ್ಗೆ ಹುಡುಗಿಯರ ಬಗ್ಗೆ ಅಲರ್ಜಿ ಇದೆ ಅಂತ ಆಯ್ತು. ಇದನ್ ಬಿಟ್ಟು ಅವನಿಗೆ ವೀಕ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಏನಾದ್ರು ಇದೆಯಾ? ವೀಕ್ ಪಾಯಿಂಟ್ ಅಂದ್ರೆ ಹುಡುಗಿರ್ ಬಗ್ಗೆ ದ್ವೇಷ, ಇನ್ನು ಪ್ಲಸ್ ಪಾಯಿಂಟ್ ಅಂದ್ರೆ ಖಾರವಾಗಿರೋ ಮೆಣಸಿನ್ಕಾಯಿ ಬಜ್ಜಿ ತಿನ್ಬೇಕು ಅನ್ನೋ ಆಸೆ. ಸರಿ, ಮತ್ತೆ ಬಜ್ಜಿ ಇಟ್ಕೊಂಡು ಅವನ ಆಟ ಆಡ್ಬೋದಲ್ಲ. ಆದ್ರೆ ಮೆಣಸಿನ್ಕಾಯಿ ಬಜ್ಜಿ ಖಾರ ಇಲ್ಲ ಅಂದ್ರೆ ಬಜ್ಜಿ ಮಾಡ್ದವ್ರನ್ನ ಹಿಡ್ಕೊಂಡು ಜಜ್ಜಿ ಬಿಡ್ತಾನೆ. ಒಂದ್ಸಲ ನಮ್ ರಸ್ತೆಯಲ್ಲಿ ಏನಾಯ್ತು ಅಂದ್ರೆ ಬಜ್ಜಿ ಖಾರ ಇಲ್ಲ ಅಂತ ಬಜ್ಜಿ ಮಾಡೋ ಹೆಂಗಸಿನಕಾಯಿನ ಕುದಿಯೋ ಎಣ್ಣೆ ಬಾಂಡಿ ಒಳಗೆ ಅದ್ಬಿಟ್ಟ. ಅದು ಪೊಲೀಸ್ ಕೇಸ್ ಆಗೋಯ್ತು. ಎಲ್ಲ ಹೊರಟು ನನ್ನ ಮಗನೇ, ಅವನ ರೌಡಿಸಮ್ ಆ ಲೆವೆಲ್ಗೆ ಬೆಳೆದಿದ್ಯಾ? ಏನು ಯಜಮಾನ್ರೆ, ಆ ಚೇತನ್ನ ನಮ್ಮನೆಗೆ ಕರ್ಸಿ ನಾನು ಖಾರವಾಗಿರೋ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಟ್ಟು ಅವನ್ನ ಬುಕ್ ಮಾಡ್ತೀನಿ. ಆಮೇಲೆ ಈ ರಕ್ಷಿತನ ಚಂದನ್ ಕೊಟ್ಟು ಮದ್ವೆ ಮಾಡೋಣ. ಒಳ್ಳೆ ಐಡಿಯಾ ಕಣೆ. ಚಂದನ್, ಚೇತನ್ ಫೋನ್ ಮಾಡಿ ನಮ್ಮ ಮನೆಯಲ್ಲಿ ಮೆಣಸಿನ್ಕಾಯಿ ಬಜ್ಜಿ ತಿನ್ನೋಕ್ ಬಾ ಅಂತ ಹೇಳು. ಆದ್ರೆ ಒಂದ್ ಮಾತು, ಅವ್ನು ಇಲ್ಲಿಗೆ ಬಂದಾಗ ತುಂಬಾ ಒರಟಾಗಿ ಬಿಹೇವ್ ಮಾಡ್ತಾನೆ. ಬಜ್ಜಿ ಖಾರ ಇಲ್ಲ, ಚೆನ್ನಾಗಿಲ್ಲ ಅಂತ ಗೊತ್ತಾದ್ರೆ ಮಾರ್ದವ್ರ ಕೈಗಳನ್ನ ಕತ್ತರಿಸಾಕ್ಬಿಡ್ತಾನೆ. ಪರವಾಗಿಲ್ವಾ? ನಾನ್ ಮಾಡೋ ಮೆಣಸಿನ್ಕಾಯಿ ಬಜ್ಜಿ ಈ ಇಡೀ ಏರಿಯಾದಲ್ಲಿ ಯಾರು ಮಾಡೋದಿಲ್ಲ, ಪರವಾಗಿಲ್ಲ, ಕರ್ಸು. ನೀವಿಷ್ಟು ಹೇಳಿದ್ಮೇಲೆ ನಾನ್ ಯಾಕೆ ತಲೆ ಕೆಡ್ಸ್ಕೊಳ್ಳಿ, ಇದೇ ಮಾಡ್ತೀನಿ. ಚೇತನ್, ನಾನ್ ಕಣ ಚಂದನು. ಇಲ್ಲಿ ಪಾಂಡುರಂಗ ಗಂಡುಗಳಿ ಮನೆ ಇದೆಯಲ್ಲ, ಅಲ್ಲಿ ಬಜ್ಜಿ ಸಖತ್ತಾಗಿ ಮಾಡ್ತಾರ ಕಣ. ನೀನ್ ಬಂದು ಒಂದ್ಸಲ ತಿನ್ಕೊಂಡು ಹೋಗ್ಬೇಕು ಅಂತ ಇದಾರೆ. ತುಂಬಾ ರುಚಿಯಾಗಿರುತ್ತೆ. ಬರ್ತೀಯಲ್ವಾ? ಥ್ಯಾಂಕ್ ಯು ಕಣ. ಬರ್ತಾನಂತೆ. ಏನು ಯಜಮಾನ್ರೆ, ಹೇಗೆ ನನ್ನ ಐಡಿಯಾ? ಆಪರೇಷನ್ ಬಜ್ಜಿ ಸಕ್ಸಸ್. ನಿಮ್ಮಿಬ್ಬರಲ್ಲಿ ಚಂದನ್ ಯಾರು? ನಾನಲ್ಲ ಅವನು, ನಾನಲ್ಲ ಇವನು. ನೀವು ಕನ್ಫ್ಯೂಸ್ ಮಾಡ್ಕೊಂಡು ನನ್ನನ್ನು ಕನ್ಫ್ಯೂಸ್ ಮಾಡಬೇಡಿ. ನಿಮ್ಮಿಬ್ಬರಲ್ಲಿ ಚಂದನ್ ಯಾರು? ನಾನಲ್ಲ ಅವನು, ನಾನಲ್ಲ ಇವನು. ನಿಮ್ಮನ್ನ ಮದುವೆ ಆದ ಹುಡುಗಿ ಗತಿ ಏನಾಗ್ಬೇಕು? ತನ್ನ ಗಂಡ ಯಾರು ಅಂತ ಯಾಕೆ ಗುಳ್ತಿದ್ದಾಳೆ? ಅದು ಅವ್ರವ್ರ ಹಣೆ ಬರ, ನೀವ್ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ಬಜ್ಜಿ ವಾಸನೆ, ಮೆಣಸಿನ್ಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ. ಎಲ್ಲಿ ಎಲ್ಲಿ ಮೆಣಸಿನ್ಕಾಯಿ ಬಜ್ಜಿ? ಕೂಲ್ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗ್ತಿದೆ. ಐ ಆಮ್ ಜಾಜಿ ಚಂಬಲ್ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನೀವು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೀರಾ? ಅವಳೆಲ್ಲಪ್ಪ ಮಾಡ್ತಾಳೆ, ಮಾಡಿ ಮುಂದಿಟ್ಟ ಚೆನ್ನಾಗಿ ಕತ್ತರಿಸ್ತಾಳೆ. ನಾನು ಸಮಾಜ ಸೇವೆ ಮಾಡ್ತೀನಿ. ಈ ಸಲ ಎಲೆಕ್ಷನ್ ಅಲ್ಲಿ ಗೆದ್ದು ಮಿನಿಸ್ಟರ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ನೀನೇನೋ ಡಿಸೈಡ್ ಮಾಡ್ತೀಯಮ್ಮ, ಆಗಲೇ ಜನ ನಿನ್ನ ಗುರುತಿಗೆ ಒತ್ತಬೇಕಲ್ಲ. ಅತ್ತೆ, ಡೋಂಟ್ ಟಾಕ್ ರಬೇಶ್. ಈ ಏರಿಯಾದ ಮೋರಿಗಳನ್ನೆಲ್ಲ ನಾನೇ ಕ್ಲೀನ್ ಮಾಡ್ಸಿರೋದು. ಹೌದೌದು, ಪೊರ್ಕೆಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಕೈಯಲ್ಲಿ ಹಿಡ್ಕೊಂಡ್ಬಿಟ್ರೆ ಸಾಕು, ಓಟ್ ಹಾಕ್ಬಿಡ್ತಾರೆ. ಅಯ್ಯೋ, ಪೊಲಕೆ ನೋಡಿ ಬಾಯಿದಿಂದ ಒತ್ತಬೇಕು ಅಷ್ಟೇ. ಅಯ್ಯೋ, ನಿಮ್ ಭಾಷಣ ಸಾಕು. ಮೆಣಸಿನ್ಕಾಯಿ ಬಜ್ಜಿ ಎಲ್ಲಿ ಎಲ್ಲಿ ಮೆಣಸಿನ್ಕಾಯಿ ಬಜ್ಜಿ? ನಿನ್ನ ನೀನ್ ಮೋಹಿನಿ ಅಂತ ತಿಳ್ಕೊಂಡಿದ್ದೇನೆ. ನೀನ್ ತಂದಿರೋದು ಅಮೃತ ಅಲ್ಲ, ಮೆಣಸಿನ್ಕಾಯಿ ಬಜ್ಜಿ. ಮೊದ್ಲು ನಾನ್ ತಿನ್ಬಿಡ್ತೀನಿ, ಮಿಕ್ಕಿದ್ರೆ ನೀವು ತಿನ್ಕೊಳ್ಳಿ. ಮೆಣಸಿನ್ಕಾಯಿ ಬಜ್ಜಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ. ನಮ್ಮ ಅಣ್ಣ ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಅಂದ್ರೆ ಪ್ರಾಣ ಬಿಟ್ಬಿಡ್ತಾನೆ. ಗೊತ್ತಾಯ್ತಲ್ಲಪ್ಪ, ಎಷ್ಟು ಪ್ರಾಣ ಬಿಡ್ತಾಳೆ ಅಂತ ಈಗ ನೋಡಿದ್ನಲ್ಲ. ನಮ್ಮ ಯಜಮಾನ್ರು ಹೀಗೆ ಮೆಣಸಿನ್ಕಾಯಿ ಬಜ್ಜಿ ಬಜ್ಜಿ ಅಂತಾನೆ ಪ್ರಾಣ ಬಿಟ್ಟು ಮೇಲೆ ಹೊಟ್ಟೆ ಹೋದ್ರು. ಪ್ಲೀಸ್, ತುಂಬಾ ಆಟ ಆಡ್ಸ್ಬಿಡಿ. ಒಂದೇ ಒಂದ್ ಮೆಣಸಿನ್ಕಾಯಿ ಬಜ್ಜಿ ಕೊಡಿ. ಅಯ್ಯೋ ಕೂತ್ಕೊಳ್ಳಿ, ಮೆಣಸಿನ್ಕಾಯಿ ಬಜ್ಜಿ ಮಾಡಿರೋದೇ ನಿಮಗೆ ಕೊಡಕ್ಕೆ ಅಂತ. ಬಜ್ಜಿ ತುಂಬಾ ಚೆನ್ನಾಗಿದೆ. ಬಜ್ಜಿ ಸೂಪರ್ ರಂಗ. ನೀವು ಬಜ್ಜಿ ತಿನ್ನುವಾಗ್ಲೇ ನನ್ನೊಂದು ಪ್ರಶ್ನೆ, ಗಂಡಸಾದವನು ಮದ್ವೆ ಆಗ್ಬೇಕೋ ಬೇಡವೋ? ಆಗಬಾರ್ದು. ಹೆಂಗಸರು ತುಂಬಾ ಮೋಸ, ಯಾವಾಗ ಬದಲಾಗ್ತಾರೋ ಹೇಳಕ್ ಆಗಲ್ಲ. ಬೆಕ್ಕಿನ ಮರಿ ತರ ಸೇರ್ಕೋತಾರೆ.
ಆಮೇಲೆ ಬ್ರಹ್ಮಾಂಡ ಆಗ್ಬಿಡ್ತಾರೆ. ಹುಲಿ ತರ ಉಗುರು ಹಲ್ಲು ಬೆಳೆಸ್ಕೊಂಡು ನಮ್ ಕತ್ತಿಗೆ ಬಾಯಿ ಹಾಕಿ ಘಟ ಘಟ ಅಂತ ರಕ್ತ ಕುಡಿದು ಬಿಡ್ತಾರೆ. ಎಲ್ರು ಆ ರೀತಿ ಇದೆಲ್ಲ ಚೇತನ್. ಸಾಕು ಸುಮ್ನೆ ಇರ್ರಿ, ನೀವೇ ಇಲ್ವಾ? ಚಂಪಾ ಡೋಂಟ್ ಟಾಕ್ ರಬಿಶ್. ನನ್ ಕೇಸೆ ಬೇರೆ, ಅವ್ನು ಹೇಳ್ತಿರೋ ಕೇಸೆ ಬೇರೆ. ಅಂಡರ್ಸ್ಟ್ಯಾಂಡ್? ಬೆಟರ್ ಯು ಅಂಡರ್ಸ್ಟ್ಯಾಂಡ್. ಅಂದ್ರೆ ನೀವು ಮದುವೆ ಆದ್ಮೇಲೆ ಕೈ ಕೊಟ್ಟಿರೋ ಕೇಸ್ ಅಲ್ವಾ? ಅದೇ ರೀ, ಚಂದ್ರನ್ ತೋರ್ಸೋದು, ಗಂಡಿನ ರೂಮಿಂದ ಆಚೆ ಹಾಕೋದು. ನಿನ್ನ ಆಮೇಲೆ ವಿಚಾರಿಸ್ಕೊಂತೀನಿ. ಇಂಥ ಎಷ್ಟೋ ಕೇಸ್ಗಳು ನನ್ನ ಹತ್ರ ಇದೆ. ಮೊದ್ಲು ಅಮಾಯಕ ಹುಡುಗರನ್ನ ಮದುವೆ ಆಗೋದು, ಆಮೇಲೆ ಬದಲಾಗೋದು. ಗಂಡ ಕಿರುಕುಳ ಕೊಡ್ತಾನೆ ಅಂತ ಸುಳ್ಳು ಕೇಸ್ ಹಾಕಿ ಗಂಡನ್ನ ಅತ್ತೆನ ಮಾವನ್ನ ಜೈಲಿಗೆ ಕಳ್ಸಿರೋ ಎಷ್ಟೋ ಹುಡುಗಿರ್ ಲಿಸ್ಟು ನನ್ನ ಹತ್ರ ಇದೆ. ಕೊಡ್ಲಾ? ಅಂದ್ರೆ ಕಾನೂನು ದುರುಪಯೋಗ ಆಗ್ತಿದೆ ಅಂತಾನೆ? ಹೌದು, ಕಾನೂನು ಹೆಣ್ಣಿನ ಪರವಾಗೇ ಇದೆ. ಗಂಡು ಚಿತ್ರಾನ್ನ ಆಗ್ತಾ ಇದ್ದಾನೆ. ಬೇಕಿದ್ರೆ ನಿಮ್ ಬಂಧುಗಳಿಗೆ ಸ್ನೇಹಿತರಿಗೆ ಫೋನ್ ಮಾಡಿ ಕೇಳಿ, ಹೆಣ್ಣಿನ ದೌರ್ಜನ್ಯ ಎಷ್ಟು ಅಂತ ಗೊತ್ತಾಗುತ್ತೆ. ನೋಡಿ, ಎಲ್ಲ ಕಡೆ ದೌರ್ಜನ್ಯ ನಡೆಯಲ್ಲ. ನೋಡಿ, ಹಾವು ಕಂಡ್ರೆ ನಾವು ಹೆದರ್ಕೋತೀವಿ ತಾನೆ. 90% ಹಾವು ಕಚ್ಚಲ್ಲ, 10% ಹಾವು ಮಾತ್ರ ವಿಷಕಾರಿ ಅಂತ ಅರಣ್ಯ ಇಲಾಖೆಯವರು ಹೇಳಿದ್ದಾರೆ. ಆದ್ರೂ ನಾವ್ ಯಾವ ಹಾವು ಕಂಡ್ರೂ ಹೆದರ್ಕೋತೀವಲ್ವಾ? ಸರಿ ಬಿಡಿ, ನಿಮ್ ಕಷ್ಟ ಏನು ಅಂತ ಈಗ ಅರ್ಥ ಆಯ್ತು. ಅದಕ್ಕೆ ನಾನು ಯಾವ ಹೆಣ್ಣನ್ನು ನಂಬಲ್ಲ. ಯಾವ ಹುತ್ತದಲ್ಲಿ ಯಾವ ಹಾವಿದೆ ಯಾರಿಗ್ ಗೊತ್ತು? ಮೆಣಸಿನಕಾಯಿ ಬಜ್ಜಿ ಬಗ್ಗೆ ಮಾತಾಡಿ. ಎಲ್ಲಿ ಒಂದ್ ಸ್ವಲ್ಪ ಕೊಡಿ. ಎಷ್ಟು ವರ್ಷಗಳಾಗಿತ್ತು ಇಂಥ ಮೆಣಸಿನ್ಕಾಯಿ ಬಜ್ಜಿ ತಿಂದು. ಸೂಪರ್. ಲೇ, ಹಾಗಂತ ಎಲ್ಲ ನೀನ್ ಒಬ್ನೇ ತಿನ್ಬಿಟ್ರೆ ಹೇಗೋ? ಈ ಮನೆಯಲ್ಲಿ ಇನ್ನ ತಿನ್ನೋ ಬೈಗಳಿದೆ. ಪ್ಲೇಟ್ ಅಲ್ಲಿರೋ ಅಷ್ಟು ಬಜ್ಜಿನೂ ನನ್ಗೆ. ಹಬಿ, ಇದೇ ಮೆಣಸಿನಕಾಯಿ ಬಜ್ಜಿ ಪಾಯಿಂಟ್ ಇಟ್ಕೊಂಡು ಆ ಚೇತನ್ನ ಚೆನ್ನಾಗಿ ಆಟ ಆಡಿಸ್ಬೇಕು. ಅದಕ್ಕೆ ಏನಾದ್ರು ಪ್ಲಾನ್ ಮಾಡಿ. ಅಜ್ಜಿ ಬಜ್ಜಿ. ಇನ್ನೊಂದು ಸಲ ಅಜ್ಜಿ ಗಿಜ್ಜಿ ಅಂದ್ರೆ ನಿನ್ನ ಬಜ್ಜಿ ಮಾಡ್ಬಿಡ್ತೀನಿ. ಅಯ್ಯೋ, ನನಗ್ ಬೇಕು ಬಜ್ಜಿ. ಅದಕ್ಕೆ ನಾನೇನು ಮಾಡ್ಲಿ? ನಿನ್ನೆ ಮಾಡ್ಸಿದ್ರಲ್ಲ ಆತರ ಬಿಸಿ ಬಿಸಿ ಬಜ್ಜಿ ಮಾಡಿಸ್ಕೊಡಿ. ಬಾಯಲ್ಲಿ ನೀರು ಬಿಡ್ತಾ ಇದೆ. ನಿನ್ನ ಬಾಯಲ್ಲಿ ನೀನು ಊಳಿದರೆ ಅದಕ್ಕೆ ನಾನೇನು ಮಾಡಲಪ್ಪ. ಅಯ್ಯೋ ಅಜ್ಜಿ, ಬೇಕು ಬಜ್ಜಿ. ಬಜ್ಜಿ ವಿಷಯ ಬಿಡಿ ಚೇತನ್, ಅದಕ್ಕಿಂತ ಮುಂಚೆ ಮದ್ವೆ ವಿಷಯ ಮಾತಾಡೋಣ. ನಿಮ್ ಬ್ರದರ್ ಚಂದನ್ ರಕ್ಷಿತಾ ಅನ್ನೋ ಹುಡುಗಿನ ಇಷ್ಟಪಟ್ಟಿದ್ದಾನೆ. ಗೊತ್ತು, ಯಾವ ಕೆಲಸ ಮಾಡಬಾರ್ದು ಆ ಕೆಲಸಕ್ಕೆ ಕೈ ಹಾಕಿದ್ದಾನೆ. ನಾನು ಅವನ್ನ ಸುಮ್ಮನೆ ಬಿಡಲ್ಲ. ಹಾಳಾಗಕ್ಕೆ ಹುಡುಗಿರಿಂದನೇ ಹೋಗ್ಬೇಕಾ? ಹಾಗಿದ್ರೆ ನಿಮ್ಗೆ ಇವತ್ತು ಮೆಣಸಿನಕಾಯಿ ಬಜ್ಜಿ ಇಲ್ಲ. ನನಗೆ ಮದ್ವೆ ಆಗಿಲ್ದಿರೋ ಹುಡುಗಿರ್ ಕಂಡ್ರೆ ಕೆಟ್ಟು ಕೋಪ ಬರುತ್ತೆ. ಬೇಗ ಹೋಗಿ ಬಜ್ಜಿ ಮಾಡ್ಕೊಂಬ. ಸಾಕು ಸುಮ್ನೆ ಇರ್ರಿ, ನನಗೆ ಯಾಕ್ರಿ ಬೈತೀರಾ? ಮೆಣಸಿನಕಾಯಿ ಬಜ್ಜಿ ಮಾಡ್ದವಳು ನಾನಲ್ಲ, ಬೇರೆ ಯಾರೋ. ಅಂತ ಅವಳನ್ನು ಕರ್ಸು, ಬಜ್ಜಿ ಮಾಡ್ಸು. ನೀವ್ ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ಬಂದು ಅವಳನ್ನ ಕರ್ಸು ಬಜ್ಜಿ ಮಾಡ್ಸಿದ್ರೆ ಹೇಗಾಗುತ್ತೆ? ನೀವ್ ನಾಳೆ ಬನ್ನಿ, ಅವಳನ್ನ ಕರ್ಸಿರ್ತೀನಿ, ಬಾಣ್ಲಿ ತುಂಬಾ ಬಜ್ಜಿ ಹಾಕಿಸ್ತೀನಿ. ನಾಳೆ ಬರ್ತೀನಿ. ಅವಳನ್ನ ಕರ್ಸಿ ಬಜ್ಜಿ ಮಾಡಿಸ್ಲಿಲ್ಲ ಅಂದ್ರೆ ಅದೇ ಬಾಂಡ್ಲಿಗೆ ನೀನ್ ಹಾಕಿ ಹುರಿದು ಬಿಡ್ತೀನಿ. ನಾನ್ ಹೇಳಿರ್ಲಿಲ್ವಾ ನಮ್ಮಣ್ಣ ಎಷ್ಟು ಹೊರಟ ಅಂತ? ಏನು ಯಜಮಾನ್ರೆ, ಈ ಮೆಂಟಲ್ ಮಂಜಂಗೆ ಮೆಣಸಿನಕಾಯಿ ಬಜ್ಜಿ ಮಾಡ್ಕೊಡೋದಕ್ಕೆ ನನ್ ಕೈಯಿಂದ ಆಗಲ್ಲ. ಅದಕ್ಕೆ ಮೆಣಸಿನಕಾಯಿ ಬಜ್ಜಿ ಮಾಡ್ದವಳು ನಾನಲ್ಲ ಅಂತ ಹೇಳಿದ್ದು. ಅಲ್ಲಪ್ಪ, ನಿಮ್ಮ ಅಣ್ಣನ್ಗೆ ಈ ಮೆಣಸಿನಕಾಯಿ ಬಜ್ಜಿ ಹುಚ್ಚು ಯಾವಾಗಿಂದ ಹಿಡಿತು? ಅಮ್ಮ, ನಮ್ಮಣ್ಣ ಹೀಗ್ ಮಾರ್ ಹೋಗಕ್ಕೆ ಒಂದ್ ಕಾರಣ ಇದೆ. ಏನು? ಅವನು ದಿನ ಬಜ್ಜಿ ಮಾತಿ ಅನ್ನೋಳ ಹತ್ರ ಹೋಗಿ ಬಜ್ಜಿ ತಿನ್ಕೊಂಡ್ ಬರ್ತಾ ಇದ್ದ. ದಿನ ಹೋಗ್ತಾ ಇದ್ದ, ಬಿಸಿ ಬಿಸಿ ಬಜ್ಜಿ ತಿನ್ಕೊಂಡ್ ಬರ್ತಾ ಇದ್ದ. ಒಂದ್ ದಿನ ಏನಾಯ್ತು ಗೊತ್ತಾ? ಏನಾಯ್ತು? ಎಲ್ಲ ಅಲ್ಲಿ ನೋಡಿ. ಮಾಲ್ತೆ, ಬಜ್ಜಿ ರೆಡಿನಾ? ಬೇಯ್ತೈತೆ, ಕಾಯ್ಬೇಕು. ದಿನ ಸಂಜೆ ಬರ್ತೀನಿ ಅಂತ ಗೊತ್ತಿಲ್ವಾ? ಗೊತ್ತು, ದಿನ ಬತ್ತಿದೆ, ಚೆನ್ನಾಗಿ ಬಜ್ಜಿ ಚಾಪಡಿಸ್ಬಿಟ್ಟು ಹೋಯ್ತಿದೆ. ನನ್ನ ಸೌಂದರ್ಯದ ಬಗ್ಗೆ ಯಾವ್ದಾದ್ರು ಮಾತಾಡಿದಯಾ? ನಾನು ಹೆಂಗವ್ನಿ ಅಂತ ಹೇಳಿದೆಯಾ ನೀನು? ಅಂದ್ರೆ ನಿನ್ ಮಾತಿನ ಅರ್ಥ ಏನು? ನಾ ಬಜ್ಜಿ ಮಾಡ್ತಿರೋದು ನಿಂಗಿಯ ಇರ್ಬೋದು, ಅದಕ್ಕೇನೀಗ? ನಂಗಾಗಿ ನೀನ್ ಏನ್ ಮಾಡಿದೆ? ದಿನ ಬಜ್ಜಿ ತಿನ್ಬೇಕು ಅಂದ್ರ ನನ್ನ ಲಗ್ನ ಆಗಿ ನಿನ್ ಮನೆ ಕರ್ಕೊಂಡೋಗಿ ಇಟ್ಕ. ಏ ಮಾಲ್ತಿ, ಬಜ್ಜಿನ ಮುಂದೆ ಇಟ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡ್ಬೇಕು ಅಂತಿದ್ಯಾ? ಇನ್ನೊಂದ್ಸತಿ ಮದ್ವೆ ವಿಷಯ ಎತ್ತಿದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡಿಯೇ? ಆ ಕುದಿತಾರೋ ಎಣ್ಣೆನ ನಿನ್ ತಲೆ ಮೇಲೆ ಸುಡ್ಬಿಡ್ತೀನಿ. ಅವ್ರು ಸವಾಸ ಸಾಕು ಅಂತ ಪತ್ತೆ ಹೇಳ್ದಂಗ್ ಹೊಟ್ಟೋದ್ಲು. ಏನು ಯಜಮಾನ್ರೆ, ಆಕಿನ್ ಕರ್ಸಿ ಮಾತಾಡ್ಸಿದ್ರೆ ಏನಾದ್ರೂ ಒಳ್ಳೇದಾಗುತ್ತಲ್ವಾ? ಅವಳಷ್ಟು ಸುಲಭಕ್ಕೆ ಬರ್ಬೇಕಲ್ಲ. ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ ನೀನೇ ಬಜ್ಜಿ ಮಾಡ್ಬೇಕು ಅಂತ ಹೇಳಿದ್ರೆ ಬಂದೇ ಬರ್ತಾಳೆ. ಫೋನ್ ನಂಬರ್ ಇದೆ, ಫೋನ್ ಮಾಡಿ ಹೇಳು. ಆಯ್ತು. ಹಲೋ ಮಾಲ್ತಿ, ನಾನ್ ಚಂದನ್ ಮಾತಾಡ್ತಾ ಇರೋದು. ನಾಳೆ ಒಂದ್ ಸಣ್ಣ ಫಂಕ್ಷನ್ ಇದೆ, ಏನಿಲ್ಲ ಅಂದ್ರೂ 1000 ಜನ ಸೇರ್ತಾರೆ. ನೀನೇ ಬಂದು ಬಜ್ಜಿ ಮಾಡ್ಬೇಕಂತೆ. ಇಲ್ಲಿ ಪಾಂಡುರಂಗ ಗಂಡುಗಳಿ ಅನ್ನೋ ಮನೆ ಇದೆಯಲ್ಲ, ಅಲ್ಲೇ ಫಂಕ್ಷನ್. ನಾಳೆ ಬರ್ತೀಯ ತಾನೆ? ಓಕೆ ಓಕೆ, ಬರ್ತಾಳಂತೆ. ಪಾಂಡುರಂಗಪ್ಪ ಅವ್ರೆ, ಅಟ್ಟಿಯಾಗಿದ್ದಾರೆ. ಬಜ್ಜಿ ಮಾಡ್ತೀನಿ ನೀನಾ? ಅಯ್ಯ, ನೀವ
ನಿಮ್ಮನ್ ಕಂಡ್ರೆ ನಂಗೆ ಭಯ ಆಯ್ತದೆ. ಇಷ್ಟು ದಿವಸ ಹಾಳಾಗೋಗಿದ್ದಳು ಈಗ ಇಲ್ಲಿಗೆ ಬಂದು ನನ್ನಲ್ಲಿ ಭಾವನೆ ಕೇಳಿಸ್ಬೇಕು ಅಂತಿದ್ಯಾ? ನಾ ಬಂದು ನಿಮ್ಮನ್ನ ನೋಡಕ್ಕಲ್ಲ. ಸಾಕ್ ನಿಲ್ಸೆ ನಿನ್ ನಾಟಕನ. ನಿನಗೆ ನನ್ನ ಮದ್ವೆ ಆಗೋ ಹಠ. ನೀನ್ ಬದುಕಿದ್ರೆ ತಾನೇ ಅವೆಲ್ಲ ಮಾಡ್ತೀನಿ. ಇವತ್ತೇ ನಿನ್ನ ಸಾಯಿಸ್ಬಿಡ್ತೀನಿ. ಚೇತನ, ಈ ಮಾತ್ರ ನುಂಗು ನೋವು ಕಡಿಮೆ ಆಯ್ತದೆ. ನಂಗೇನು ಬೇಡ. ಚಿಕ್ಕ ತರ ಹಠ ಮಾಡಬೇಡ. ತಗ ನುಂಗು ಆನು. ಆನ್ಲಾ ಓಸಿ ಎದ್ದೇಳು. ತಿರ್ಗಾಡಿದ್ರೆ ಹಂಗೆ ಓಸಿ ನೋವು ಕಡಿಮೆ ಆಯ್ತದೆ. ನಂಗೇನು ಬೇಡ, ಹೋಗ. ಎದ್ದೇಳು ಅಂತೀನಿ. ಕೈ ಹಾಕಪ್ಪ. ನಂಗೇನು ಬೇಡ. ಏನು ಯಜಮಾನ್ರೆ, ಅವ್ರಿಬ್ರಿಗೂ ಲವ್ ಶುರು ಆಗಿ 1.5 ತಿಂಗಳಾಯ್ತು. ಹುಲಿ ತರ ಇದ್ದವನು ಇಲ್ಲಿ ಆಗ್ಬಿಟ್ಟಿದ್ದಾನೆ. ನೀವೇ ನೋಡಿ. ಮಾಲ್ತಿ, ನೀನ್ ನನ್ ಕಣ್ ತೆರೆಸ್ಬಿಟ್ಟೆ. ನೀನ್ ಏನ್ ಹೇಳ್ತಾ ಇದ್ದೆ ಚೇತನ್ನು? ಮಾಲ್ತಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಎಲ್ಲಾ ಹುಡುಗಿರು ಕೆಟ್ಟವರು, ದುಷ್ಟರು, ನನ್ನ ಜೀವನ ಹಾಳು ಮಾಡಕ್ಕೆ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ನಿನ್ನ ಅನ್ಕೊಳ್ಳಕ್ ಹೋಗಿ ನಾನೇ ಏಟ್ ಮಾಡ್ಕೊಂಡೆ. ಆದ್ರೆ ನೀನು ನನ್ನನ್ನು ಕಾಪಾಡ್ದೆ, ನನಗೆ ಆರೈಕೆ ಮಾಡ್ದೆ. ನಿನ್ನಂತ ಒಳ್ಳೆ ಹುಡುಗಿರು ಇರ್ತಾರೆ ಅಂತ ನನ್ಗೆ ಈಗ್ಲೇ ಗೊತ್ತಾಗಿದೆ. ಅದಕ್ಕೆ ನಾನು ನಿನ್ನ ಪ್ರೀತಿ ಮಾಡಿದ್ದು. ಆದ್ರ ಈ ವಿಷಯನ ಹೇಳಕ್ ನಂಗೆ ಎಷ್ಟು ಭಯ ಆಯ್ತಿತ್ತು ಗೊತ್ತಾ? ಯಾಕೆ ಭಯ ಪಡ್ತೀಯಾ? ನಾನ್ ಮೊದ್ಲಿನ ಚೇತನ್ ಅಲ್ಲ, ಬದ್ಲಾಗಿದ್ದೀನಿ. ನಾನು ನಿನ್ನೆಷ್ಟು ಪ್ರೀತಿಸ್ತೀನಿ ಗೊತ್ತಾ? ನಾನ್ ನಿನ್ನೇ ಮದುವೆ ಆಗೋದು. ಹೌದು, ನಾನ್ ನಿನ್ನೆ ಮದುವೆ ಆಗೋದು. ಇನ್ಮೇಲೆ ನೀನ್ ಬಜ್ಜಿ ಮಾಡೋದು ನನ್ಗೋಸ್ಕರ ಮಾತ್ರ. ನೋಡಿ, ನೀವ್ ಇವಾಗ ಲವ್ ಮಾಡ್ತಿರ್ಬೋದು, ಆದ್ರೆ ಸೀನಿಯಾರಿಟಿ ಅಂತ ಒಂದಿದೆ. ನಿಮ್ಗಿಂತ ಮುಂಚಿತವಾಗಿ ಇಬ್ಬರು ಲವ್ ಮಾಡಿದವ್ರು ಇದ್ದಾರೆ. ಬನ್ನಿಲೇ. ಮೊದ್ಲು ಇವ್ರಿಬ್ರು ಮ್ಯಾರೇಜ್ ಆಗ್ಬೇಕು, ಆಮೇಲೆ ನಿಮ್ಮಿಬ್ರು ಮ್ಯಾರೇಜ್. ಅದಾಗತ್ತೆ. ನಾನ್ ಅಣ್ಣ 4 ನಿಮಿಷ ಮುಂಚೆ ಹುಟ್ಟಿದೀನಿ. ಮೊದ್ಲು ನನ್ ಮದ್ವೆ, ಆಮೇಲೆ ಅವ್ರ ಮದ್ವೆ. ಅದಕ್ಕೆ ಯಾಕಪ್ಪ ಯೋಚನೆ ಮಾಡ್ತೀಯಾ? ಅವಳಿ ಜವಳಿ ಅಂದ ಮೇಲೆ ಇಬ್ಬರ ಮದುವೆನ ಒಟ್ಟಿಗೆ ಮಾಡ್ಬೇಕು ಅಂತ ಶಾಸ್ತ್ರನೇ ಇದೆ. ಒಂದೇ ಮಂಟಪದಲ್ಲಿ ನಿಮ್ಮಿಬ್ಬರು ಮದುವೆ ಮಾಡೋದಾಯ್ತು. ಅದಕ್ಕೆ ಒಂದ್ ಕಂಡೀಷನ್ ಇದೆ. ಏನದು? ಈ ಮನೆಗ್ ಬಂದ್ಮೇಲೆ ನನಗ್ ಪ್ರೀತಿ ಹುಟ್ಟಿದ್ದು. ಮಾಲ್ತಿನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದು. ಅವ್ರಿಗೆ ಏನ್ ಮಾಡ್ಬೇಕೀಗ? ನಮ್ಮಿಬ್ರು ಮದ್ವೆ ಖರ್ಚನ್ನು ನೀವೇ ವಹಿಸ್ಕೋಬೇಕು.